ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದಕ್ಕೆ ಈಗ ಡೇಟು ಮತ್ತೆ ಟೈಮು ಫಿಕ್ಸ್ ಆಗಿದೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಸಂಪುಟ ವಿಸ್ತರಣೆ ಆಗೋದು ಕನ್ಫರ್ಮ್ ಆಗಿರುವಂತದ್ದು. ಇದನ್ನ ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ. ಯಾವಾಗ ಅನ್ನೋದಕ್ಕೆ ಗುರುವಾರ ಬೆಳಗ್ಗೆ 10:30ಕ್ಕೆ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅರ್ಹ 10 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದೆ. 3 ಮೂಲ ಬಿಜೆಪಿ ಶಾಸಕರಿಗೆ ಮಂತ್ರಿಗಿರಿ ಸಿಗ್ತಾ ಇರುವಂತದ್ದು. ಅಂದ್ರೆ ಟೋಟಲ್ ಆಗಿ ಉಳಿದಿರುವಂತಹ 16 ಸಚಿವ ಸ್ಥಾನಗಳ ಪೈಕಿ 13 ಸ್ಥಾನಗಳನ್ನ ತುಂಬಲಾಗ್ತಾ ಇದೆ. ಗೆದ್ದಂತ ಎಲ್ಲಾ ಅರ್ಹ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಅಂತ ಹೇಳಿದ್ರು. ಆದ್ರೆ 11ರಲ್ಲಿ 10 ಶಾಸಕರಿಗೆ ಮಾತ್ರ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ. ಕುಮಟಳ್ಳಿಗೆ ಸಚಿವ ಸ್ಥಾನ ಬಹುತೇಕ ಮಿಸ್ ಆಗಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಕತ್ತಿ ಲಿಂಬಾವಳಿ ಜೊತೆ ಮತ್ತೊಬ್ರು ಯಾರು ಅನ್ನುವ ಪ್ರಶ್ನೆಗೆ ಈಗ ಆಲ್ರೆಡಿ ಸಾಕಷ್ಟು ಟಫ್ ಫೈಟ್ ನಡೀತಾ ಇದೆ. ಅದು ಯೋಗೇಶ್ವರ್ ಮತ್ತು ಹಾಲಪ್ಪ ಆಚಾರ್ ನಡುವೆ ಫೈಟ್ ನಡೀತಾ ಇರುವಂತದ್ದು ಸಚಿವ ಸ್ಥಾನಕ್ಕೋಸ್ಕರ. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್. ಇಲ್ಲಿ ಸಿಎಂ ಮನೆಯಲ್ಲಿ ಯೋಗೇಶ್ವರ್ ಅವರು ಸಖತ್ ಲಾಬಿ ಮಾಡ್ತಾ ಇದ್ದಾರೆ. ಗುರುವಾರ ಎಲ್ಲಾ ಸಸ್ಪೆನ್ಸ್ಗೆ ತೆರೆ ಬೀಳಲಿದೆ. ಸೊ ಹೀಗಾಗಿ ಆ 11 ಜನರ ಪೈಕಿ 1 ಸಚಿವ ಸ್ಥಾನ ಅರ್ಹ ಶಾಸಕರಲ್ಲಿ ಅದು ಮಹೇಶ್ ಕುಮಟಳ್ಳಿಗೆ ಮಿಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನ 3 ಮೂಲ ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗ್ತಾ ಇದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ, ಉಮೇಶ್ ಕತ್ತಿ ಅವರಿಗೆ ಫಿಕ್ಸು. ಇನ್ನೊಂದು ಸ್ಥಾನಕ್ಕೋಸ್ಕರ ಯೋಗೇಶ್ವರ್ ಹಾಗೆ ಹಾಲಪ್ಪ ಆಚಾರ್ ನಡುವೆ ಸಾಕಷ್ಟು ಟಫ್ ಫೈಟ್ ನಡೀತಾ ಇದೆ ಅನ್ನೋದು ಕೇಳಿ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಯೋಗೇಶ್ವರ್ ಅವರು ಇಲ್ಲಿ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸರ್ ನನ್ಗೆ ಕೊಡಬೇಕು, ಆಪರೇಷನ್ ಕಮಲದ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಬರುವಂತ ನಿಟ್ಟಿನಲ್ಲಿ ನಾನು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ದೀನಿ ಅಂತ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಯೋಗೇಶ್ವರ್ ಅವರ ಪರವಾಗಿನೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅವರಿಗೇನೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಬಟ್ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಗುರುವಾರ ಉತ್ತರ ಸಿಗಲಿದೆ. ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಆ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ಸೋತಂತ ಅಭ್ಯರ್ಥಿಗಳು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಕೊಡಬೇಕು, ಯಾಕ್ರಿ ಕೊಡೋದಿಲ್ಲ ಅಂತ. ಇನ್ನ ಶಂಕರ್ ಅವರು ಸಾಕಷ್ಟು ಪಟ್ಟನೆ ಹಿಡ್ಕೊಂಡಿದ್ರು. ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ಈ ಬಾರಿನೇ ಕೊಡ್ತಾರೆ ಎನ್ನುವ ನಂಬಿಕೆ ಇದೆ. ಯಡಿಯೂರಪ್ಪನವರು ಭರವಸೆಯನ್ನ ಈಡೇರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮುಂದಿನ ಬಾರಿ MLC ಸಂದರ್ಭದಲ್ಲಿ ಅವ್ರನ್ನ MLC ಮಾಡಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಯಡಿಯೂರಪ್ಪನವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಫೆಬ್ರವರಿ 6ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ. ಫೆಬ್ರವರಿ 6ರಂದು ಸಂಪುಟ ವಿಸ್ತರಣೆಗೆ ತೀರ್ಮಾನ ಮಾಡಲಾಗಿದೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ. ರಾಜ್ಯಪಾಲರ ಕಾಲಾವಕಾಶವನ್ನ ಕೇಳಲಿದ್ದಾರೆ ಸಿಎಂ ಕಚೇರಿಯ ಸಿಬ್ಬಂದಿ. ಅಂದು ಬೇರೆ ಕಾರ್ಯಕ್ರಮಗಳು ಬೇಡ ಅಂತ ಈಗ ಆಲ್ರೆಡಿ ತಮ್ಮ ಸಿಬ್ಬಂದಿಗೆ ಸಿಎಂ ಯಡಿಯೂರಪ್ಪನವರು ಹೇಳಿದ್ದಾರೆ. ಸಿಬ್ಬಂದಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ BSY. 6ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ರಾಜಭವನದಲ್ಲಿದೆ. 6ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30. ಈಗಿರೋ ಪ್ರಕಾರ 10+3 ಅಂದ್ಕೊಂಡಿದ್ದೆ ನಾವು. ಅನಿವಾರ್ಯ ಅಲ್ಲಪ್ಪ. ಅವ್ರು 17 ಜನ ರಾಜೀನಾಮೆ ಕೊಡದೆ ನಾನು ಇಲ್ಲಿ ಕುಂತ್ಕೊಂತಿದ್ದೇನಪ್ಪ. ರಾಜೀನಾಮೆ ಕೊಟ್ಟು ಬಂದವ್ರಿಗೆ, ಗೆದ್ದು ಬಂದವ್ರಿಗೆ ಅವಕಾಶ ಮಾಡ್ಕೊಡ್ಬೇಕೋ ಬೇಡವೋ? ನನ್ನ ಜಾಗದಲ್ಲಿ ನೀವೇ ಇದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಮಾಡ್ತೀವಿ. ಮುಂದೆ ಬರೋ ದಿವಸಗಳಲ್ಲಿ ಅವ್ರು ಮಾಡ್ತೀವಿ. ಮುಂದೆ ಶಂಕರ್ಗೆ ಮಾಡ್ತೀವಿ, ಭರವಸೆ ಕೊಟ್ಟು MLCನೂ ಮಾಡ್ತೀವಿ, ಮಂತ್ರಿನೂ ಮಾಡ್ತೀವಿ. ನಾವು ಯಾರಿಗೆ ಏನು ಭರವಸೆ ಕೊಟ್ಟಿದ್ದೀವಿ ಅದರಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಇನ್ನ ನನಗೆ ಮಂತ್ರಿ ಸ್ಥಾನ ನೀಡದಿದ್ರೂ ಪರವಾಗಿಲ್ಲ, ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಮಹೇಶ್ ಕುಮಟಳ್ಳಿ ಅವರು. ನನಗೆ ಕ್ಷೇತ್ರ ಮುಖ್ಯ, ಮಂತ್ರಿ ಸ್ಥಾನ ಮುಖ್ಯವಲ್ಲ. ಬಿಜೆಪಿ ಕಚೇರಿಯಲ್ಲಿ ಕಸ ಗುಡಿಸ್ಲಿಕ್ಕೆ ಹೇಳಿದ್ರು ಕೂಡ ನಾನ್ ರೆಡಿ ಇದ್ದೇನೆ. ಈಗ ಆಲ್ರೆಡಿ ತ್ಯಾಗ ಮಾಡಿದ್ದೀನಿ, ಇನ್ನೊಮ್ಮೆ ತ್ಯಾಗ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಅಂತಾನೆ ಮಾತನಾಡಿದ್ದಾರೆ. ನನಗೇನಾದರೂ ಕರೆ ಬಂದರೆ ನಾನು ಸ್ಪಷ್ಟವಾದಂಥ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತೀನಿ. ನೀವು ಇವತ್ತಿಗೂ ತ್ಯಾಗ ಮಾಡಬೇಕಂತಂದ್ರೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಯಡಿಯೂರಪ್ಪಾಜಿಯವ್ರ ಮೇಲೆ, ರಮೇಶನ ಜಾರಕಿಹೊಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ. ತ್ಯಾಗ ಮಾಡಿ ಬಂದಿದ್ದೀವಿ. ಇವತ್ತಿಗೂ ತ್ಯಾಗ ಮಾಡ್ತೀವಿ. ಆದರೆ ನಮ್ಮ ತ್ಯಾಗದ ಪ್ರತಿಫಲವಾಗಿ ಇವತ್ತು ಹಿರಿಯರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಜನಾದೇಶ ಗೆಲುವಾಗಲಿಲ್ಲ.
ಅವರನ್ನ ಮಂತ್ರಿ ಮಾಡಬೇಕನ್ನುವಂಥದ್ದು ಕೂಡ ಮನವಿ ಮಾಡ್ತೀನಿ ನಾನು. ಸಾಕಷ್ಟು ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಬಂದಂಥವ್ರು ಎಲ್ಲರೂ ಕೂಡ ಮಂತ್ರಿ ಮಾಡ್ತೀವಿ ಅನ್ನುವಂಥದ್ದನ್ನು ಅವರೇ ಹೇಳುವಾಗ ನಮಗೂ ಕೂಡ ಒಂದು ಕಡೆ ವಿಶ್ವಾಸ ಇದೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರ ಮೇಲೆ, ರಮೇಶಣ್ಣ ಜಾರಕಿಹೊಳಿ ಅವರ ಮೇಲೆ, BJPಯ ವರಿಷ್ಠ ಮೇಲೆ ಯಾವುದೇ ಇರಲಿ ನಾವು ವಿಶ್ವಾಸ ಇಟ್ಟು ಬಂದಿದ್ದೀವಿ, ವಿಶ್ವಾಸ ಇಡ್ತೀವಿ. ಅವು ನಮ್ಮನ್ನು ಏನು ಕೆಲಸ ಹಚ್ತಾರೋ ಅದನ್ನು ಮಾಡ್ಲಿಕ್ಕೆ ತಯಾರಿದ್ದೇನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಗಟ್ಟಿಯಾಗಿ ಬಂದಾಗ ಅಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಉಳಿತೀವಿ. ನಾವೇನು ಸೆಟ್ಕೊಳ್ಳೋದಿಲ್ಲ, ಅದು ಮನಸ್ಸಿಗೆ ನೋವಾಗ್ತದೆ. ಒಂದು ವೇಳೆ ಕೊಡಲಿಲ್ಲ ಅಂದ್ರೂ ಬೆಂಗಳೂರಲ್ಲಿ ಭಾರತೀಯ ಜನತಾ ಪಕ್ಷದ ಆಫೀಸ್ನಲ್ಲಿ ಕಸ ಹೊಡಿ ಕೆಲಸ ಕೊಟ್ಟರು ಮಾಡಿ. ನಾಮಪತ್ರ ಹಾಕಿದ ತಕ್ಷಣ ನಮ್ಮ ಅಪವಿತ್ರತೆ ಕಳೆದು ಹೋಗಿದೆ, ನಾವು ಈಗ ಪವಿತ್ರರು, ಮಂತ್ರಿ ಆಗ್ಲಿಕ್ಕೆ ಅರ್ಹರಾದವರು ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಗೊಂದಲ ಮಾತ್ರ ಮುಂದುವರೆದಿದೆ. ಯಾಕೆಂದ್ರೆ ಬಿಜೆಪಿ ನಾಯಕರು, ಅದರಲ್ಲೂ ಎಸ್ಪೆಷಲಿ ಯಡಿಯೂರಪ್ಪನವರೇ ಹೇಳಿದ್ದಾರೆ, ಸೋತಂತವರಿಗೆ ಮಂತ್ರಿ ಮಾಡ್ಲಿಕ್ಕೆ ಬರೋದಿಲ್ಲ ಕಣ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರನೇ ಆ ರೀತಿಯಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ವಿಶ್ವನಾಥ್ ಅವರ ಆದಿಯಾಗಿ MTB ನಾಗರಾಜ್ ಅವರೆಲ್ಲರೂ ಕೂಡ ಸೋತಂತವರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈಗಷ್ಟೇ ಮಹೇಶ್ ಕುಮಟಳ್ಳಿ ಅವರ ಹೇಳಿಕೆಯನ್ನ ಕೂಡ ನಿಮ್ಗೆ ತೋರಿಸಿದ್ವಿ, ಅವರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಏನಾಗಿದೆ, ಆಕ್ಚುಲಿ ಏನಿದೆ ಅನ್ನೋದನ್ನ ಇನ್ನೂ ಒಂದ್ಸಲಿ ಪರಿಶೀಲಿಸಬೇಕಾಗಿದೆ. ಸಂಪುಟ ವಿಸ್ತರಣೆ ದಿನಾಂಕ ನಿಗದಿಯಾಗಿದ್ದು ಸಂತೋಷ, ಕಾನೂನಿನ ತೊಡಕಿದೆ ಅನ್ನೋದು ಸರಿಯಲ್ಲ, ನನಗೆ ಮಂತ್ರಿ ಆಗುವಂತ ಅರ್ಹತೆ ಇದೆ ಅಂತ ವಿಶ್ವನಾಥ್ ಅವರು ಪುನರುಚ್ಚರಿಸಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ನಾನು ದಮ್ಮಯ್ಯ ದಪ್ಪಯ್ಯ ಅನ್ನೋಲ್ಲ, ಮಾತು ಕೊಟ್ಟಿದ್ದಾರೆ, ಕೊಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು, ನೀವು ವಚನ ಭ್ರಷ್ಟರಾಗಬೇಡಿ ಅನ್ನೋದರ ಮುಖಾಂತರ ಯಡಿಯೂರಪ್ಪನವರು ಕೊಡಿ ನಮಗೂ ಸಚಿವ ಸ್ಥಾನ ಅಂತ ಇಲ್ಲಿ ವಿಶ್ವನಾಥ್ ಅವರು ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ದಿನಾಂಕ ಫಿಕ್ಸ್ ಆಗಿದ್ದು ಫೆಬ್ರವರಿ 6ರಂದು ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು CM ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಿ, ಜೊತೆಗೆ ಸೋತವರಿಗೆ ಮಂತ್ರಿ ಸ್ಥಾನವನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಸಂಪುಟ ವಿಸ್ತರಣೆ ಆಗಲೇಬೇಕಾಗಿತ್ತು, ಆಗಲಿ ಸಂತೋಷ. ಯಾಕೆಂದರೆ ಸಂಪುಟ ವಿಸ್ತರಣೆಯಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಗ್ತದೆ. ಸೊ ಈಗ 6ನೇ ತಾರೀಕು ಮಾಡ್ತೀವಿ ಅಂತಕ್ಕಂಥ ಭಾಳ ಸಂತೋಷ ಆಯಿತು. ಬಟ್ ಅದರಲ್ಲಿ ಸೋತವರಿಗೆ ಸ್ಥಾನ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ಯಾಕೆಂತಂದರೆ ಯಾವ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಮಗೆ ಯಾರಿಗೆ ರಾಜೀನಾಮೆ ಕೊಟ್ಟಂಥವ್ರಿಗೆ 6 ವರ್ಷಗಳ ಕಾಲ ನೀವು ಯಾವುದೇ ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದನ್ನು ಸುಪ್ರೀಂ ಕೋರ್ಟ್ ಹೊಡೆದಾಕ್ತು. ಅವ್ರು ಏನು ಹೇಳಿದರು ಅಂತಂದರೆ, ನಿಮ್ಮ ಅಪವಿತ್ರತೆಯನ್ನು ಚುನಾವಣೆಗೆ ನಿಲ್ಲುವುದರ ಮೂಲಕ ಪವಿತ್ರರಾಗಿ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿತ್ತು. ಸೊ ಹಾಗಾಗಿ ನಾವು ನಾಮಿನೇಷನ್ ಫೈಲ್ ಮಾಡಿದ ದಿವಸನೇ ನಮ್ಮ ಅಪವಿತ್ರತೆಯಿಂದ ನಾವು ಪಾರಾಗಿದ್ದೇವೆ, ಪವಿತ್ರರಾಗಿದ್ದೇವೆ. ಅಲ್ಲಿ ನೀನು ಗೆದ್ದ, ಸೋತ, ಪಾಸಾದ, ಫೇಲಾದ ಪ್ರಶ್ನೆ ಇಲ್ಲ. 17 ಶಾಸಕರು ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಬಂದರು. ಅವರೆಲ್ಲರೂ ಸಹ ಚುನಾವಣೆಗೆ ಸ್ಪರ್ಧಿಸರು, ಕೆಲವರು ಸೋತರು, ಕೆಲವರು ಗೆದ್ದರು, ಕೆಲವರು ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. ಆದರೆ ಈಗ ಎಲ್ಲರಿಗೂ ಸಹ ಮಂತ್ರಿಯನ್ನು ಕೊಡಬೇಕು ಅನ್ನೋದು ನಿಮ್ಮ ಇಡೀ ತಂಡದ ವಾದವಾಗಿತ್ತು. ಆದರೆ ಈಗ ಕೇವಲ 10 ಜನರಿಗೆ ಮಾತ್ರ ಮಂತ್ರಿ ಸ್ಥಾನ ಸಿಗ್ತಾ ಇದೆ. ಆ ಬಗ್ಗೆ ಏನು ಹೇಳ್ತೀರಾ ಸರ್? ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾದರು ಮತ್ತು BJP ಸರ್ಕಾರದ ರಚನೆಗೆ ಕಾರಣರಾದರು ಅಷ್ಟು ಜನರಿಗೂ ಕೂಡ ನೀವು ಅವಕಾಶ ಕೊಡಬೇಕಾದ್ರು ನಿಮ್ಮ ಧರ್ಮ ಅಂತ. ಸಂಪುಟ ವಿಸ್ತರಣೆ ದಿನಾಂಕ ನಿಗದಿ ಆಗಿದೆ. ಈ ಸಂದರ್ಭದಲ್ಲಿ ಏನಾದ್ರು ನೀವು ಯಡಿಯೂರಪ್ಪನವ್ರ ಜೊತೆ ಮಾತನಾಡ್ತೀರಾ, ಅಥವಾ ಲಾಸ್ಟ್ 3-4 ಡೇಸ್ ಏನಾದ್ರು ಮಾತನಾಡಿದ್ರಾ? ಅದರ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸುಮ್ಮನೆ ಪದೇ ಮಾತಾಡೋದು ಸರಿಯಲ್ಲ. ನನಗೆ ಒಂದು ಸಾರಿ ಒಬ್ಬರ ಮೇಲೆ ನಂಬಿಕೆ ಇಟ್ಟ ಮೇಲೆ ಮುಗೀತು. ನಂಬಿಕೆಯನ್ನು ಉಳಿಸ್ಕೋಬೇಕಾಗಿದ್ದು ಅವ್ರ ಧರ್ಮನೇ ಹೊರತು ನಾನು ಪದೇ ಅಯ್ಯೋ ದಮ್ಮಯ್ಯ ಸರ್ ನೋ ಅವ್ರಿಗೆ ಬಿಟ್ಟಂಥ ವಿಚಾರ. ಬೇರೆ ಯಾರಾದರೂ ಮಾತಾಡಿದ್ರೆ ಸರ್ ನಿಮ್ಮ ಜೊತೆ? ರಮೇಶ್ ಜಾರಕಿಹೊಳಿ ಇರ್ಬೋದು, ಬೇರೆ ಶಾಸಕ. ರಮೇಶ್ ಜಾರಕಿಹೊಳಿನೇ ಮೊನ್ನೆ ದಿವಸ ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸ್ವತಃ ಮೈಸೂರಿಗೆ ಬಂದಾಗಲೂ ಹೇಳಿದ್ದಾರೆ, ಹೌದು ವಿಶ್ವನಾಥ್ ಅಂತವರು ಬಂದ ಮೇಲೇ ಇದಕ್ಕೊಂದು ಶಕ್ತಿ ಬಂತು, ತೂಕ ಬಂತು, ಅವರು ನಾಯಕತ್ವ ವಹಿಸಿದ್ರು, ಎಲ್ಲ ಆಗಿದೆ. ಕೊನೆಯ ಪ್ರಶ್ನೆ ಮತ್ತೆ ಅದೇ ಎದುರಾಗುತ್ತೆ. ಕೇವಲ 10 ಜನರಿಗೆ ಸ್ಥಾನ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವನಾಥ್ ಅವ್ರಿಗೆ ಮಂತ್ರಿ ಸ್ಥಾನ ಸಿಗದೆ ಹೋದಲ್ಲಿ ವಿಶ್ವನಾಥ್ ಅವ್ರು ಏನು ಮಾಡ್ತಾರೆ ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲ. ಯಾವುದು ಸರ್ಕಾರ ಇದೆ, ಮುಖ್ಯಮಂತ್ರಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿಯಪ್ಪ, ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಲಾಸ್ಟ್ ಹೇಳ್ಬೋದು ಹೊರತು ವಿಶ್ವನಾಥ್ ಏನು ಮಾಡ್ತಾರೆ ಅಂತ ನಾವು
ಇದೇನು ಈ ಬಲಪ್ರಯೋಗವೇ? ಮಾತು ಅದು, ವಚನ. ಕರ್ನಾಟಕ ರಾಜ್ಯದಲ್ಲಿ ವಚನ ಪರಿಪಾಲನೆಗಳೂ ಆಗಿದ್ದಾವೆ, ವಚನ ಭ್ರಷ್ಟತೆಯೂ ಆಗಿದೆ. ಹಾಗೆ ನೀವು ವಚನ ಭ್ರಷ್ಟರಾಗಬೇಡಿ ಅಂತ ನಾವು ಹೇಳ್ಬೋದೇ ಹೊರತು ಅದರಿಂದ ಮುಂದಕ್ಕೆ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಯಡಿಯೂರಪ್ಪನವರು ವಚನ ಭ್ರಷ್ಟರಾಗೋದಿಲ್ಲ ಅನ್ನೋ ವಿಶ್ವಾಸವಿದೆ, ಕಾನೂನು ತೊಡಕಿನ ಯಾವುದೇ ಸಮಸ್ಯೆ ಇಲ್ಲ, ನಾನು ಈಗ ಅರ್ಹನಾಗಿದ್ದೇನೆ, ಮಂತ್ರಿ ಸ್ಥಾನವನ್ನ ಕೊಡಬಹುದು ಅನ್ನೋ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಗುರುವಾರ ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಕೊನೆಗೂ ಸಿಎಂ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಮನವೊಲಿಸುವಲ್ಲಿ ಸಿಎಂ ಯಶಸ್ವಿ ಆಗಿದ್ದಾರೆ. ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಇನ್ನು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪ ಅವರನ್ನ. ಈ ಸಂದರ್ಭದಲ್ಲಿ ಅವರ ಮನವೊಲಿಸುವಲ್ಲಿ ಸಿಎಂ ಯಶಸ್ವಿ ಆಗಿದ್ದಾರಂತೆ. ಕುಮಟಳ್ಳಿಗೆ ಸಚಿವ ಸ್ಥಾನ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಇದಕ್ಕೆ ಒಪ್ಪಿಕೊಂಡು ಹೋಗಿದ್ದಾರಂತೆ. ಸಾಹುಕಾರ್ ಪ್ರಮಾಣ ವಚನಕ್ಕೆ ಸಿದ್ಧತೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ. ಇಲ್ಲಿ ಇದ್ದಿದ್ದಂತ ಪ್ರಶ್ನೆನೇ ಅದು, ಗೆದ್ದಂತ 11 ಶಾಸಕರಲ್ಲಿ 10 ಜನ ಕೊಡ್ತೀವಿ, ಒಬ್ಬರಿಗೆ ಕೊಡೋದಕ್ಕಾಗೋದಿಲ್ಲಪ್ಪ, ಅದು ಮಹೇಶ್ ಕುಮಟಳ್ಳಿಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ನನ್ನ ಅಸಹಾಯಕತೆಯನ್ನ ಕೂಡ ನೀವು ಒಪ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನೋಡೋಣ ಮಾಡೋಣ, ನೆಕ್ಸ್ಟ್ ಯಾವಾಗ್ಲಾದ್ರೂ ಮತ್ತೆ ಚಾನ್ಸ್ ಬರುತ್ತೆ, ಪುನರ್ರಚನೆ ಸಂದರ್ಭದಲ್ಲೋ ಅಥವಾ ಇನ್ನೊಂದು ಟೈಮಲ್ಲಿ ಆದ್ರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ, ಈ ರೀತಿಯಾಗಿ ಮನವೊಲಿಸಿರ್ತಾರೆ ಗ್ಯಾರಂಟಿ ಯಡಿಯೂರಪ್ಪನವರು. ಸೊ ಹೀಗಾಗಿ ಫೈನಲಿ ಅಟ್ಲೀಸ್ಟ್ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ಕೊಂಡು ಆ ಒಂದು ಖುಷಿಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಆಯ್ತು ಸಾರ್ ಅಂತ ಹೋಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇದ್ದಂತ ಪ್ರಶ್ನೆನೇ ಅದು, ಮಹೇಶ್ ಕುಮಟಳ್ಳಿ ಅವರಿಗೆ ಚಾನ್ಸ್ ಮಿಸ್ ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಅದನ್ನ ಒಪ್ಕೊಳ್ಳೋದಿಲ್ಲ, ರೆಬಲ್ ಆಗ್ತಾರೆ ಅಂತ. ಈಗ ಆ ಮನವೊಲಿಕೆ ಕಾರ್ಯ ಯಶಸ್ವಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಈಗಾಗಲೇ ಮುಖ್ಯವಾಗಿ ಈ ಒಂದು ಶಾಸಕರನ್ನ ನೇತೃತ್ವವನ್ನು ವಹಿಸಿದಂಥವರು ಅದು ಬೆಳಗಾವಿ ಗೋಕಾಕ್ ಸಾವ್ಕರ್ ರಮೇಶ್ ಜಾರಕಿಹೊಳಿ ಅವರು. ಅವ್ರು ಹೇಳ್ದಂತೆಯೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರು ನಡ್ಕೊಂಡ್ರು. ಇಷ್ಟು ದಿನಗಳ ಕಾಲ ಅವ್ರು ಏನು ಹೇಳಿದ್ರು ಕೂಡ ಅದನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರು ಕೂಡ ನಡೆಸ್ಕೊಂತಾ ಬರ್ತಾ ಇದ್ರು. ಮುಖ್ಯವಾಗಿ ಕೊನೆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ತನ್ನ ಶಿಷ್ಯನಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅನ್ನುವಂಥ ಏನು ಒಂದು ಒತ್ತಡವನ್ನು ಹಾಕಿದ್ರು. ಈಗ ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಒಪ್ಕೊಂಡಿರುವಂಥದ್ದು, ಅವರೇ ಸ್ವತಃ ಒಪ್ಕೊಂಡಿರುವಂಥದ್ದು, ಏನು ಮಾಡೋಕ್ಕಾಗಲ್ಲ ಬಿಡಿ ಅನ್ನೋ ಒಂದು ಮಾತನ್ನ ಆ ಒಂದು ನಿರ್ಧಾರಕ್ಕೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರ ಇದೀಗ ಬಂದಿರುವಂಥದ್ದು. ಅಂದರೆ ಕೊನೆ ಕ್ಷಣದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮಾತುಕತೆಯನ್ನು ನಡೆಸಿ ಹೋಗಿರುವಂಥದ್ದು. ಈಗಾಗಲೇ ಸಿ.ಪಿ. ಯೋಗೇಶ್ವರ್ ಅವರು ಕೂಡ, ಅಂದರೆ ಸಿ.ಪಿ. ಯೋಗೇಶ್ವರ್ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ, ಅವರ ಜೊತೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಂದು ಅವರ ಭೇಟಿ ಮಾಡಿ ಹೋಗಿರುವಂಥದ್ದು. ಅಂದರೆ ಸಿ.ಪಿ. ಯೋಗೇಶ್ವರ್ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರು ಭೇಟಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಮನೆ ಮುಂಭಾಗದಿಂದ ಬಂದು ಹೋದರು. ಆದರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಅವರ ಮನೆ ಹಿಂಭಾಗಲಿಂದ ಬಂದು, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆ ಹಿಂಭಾಗಲಿಂದ ಬಂದು ಅವ್ರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಹೆಚ್ಚಿನದಾಗಿ ಒಂದು ಮಾತುಕತೆ ನಡೆಸಿ ಹೋಗಿರುವಂಥದ್ದು. ಈಗಾಗಲೇ ಏನು ನೂತನವಾಗಿ ಗೆದ್ದಂತ 11 ಶಾಸಕರ ಪೈಕಿ 10 ಜನ ಸೇರ್ಪಡೆಗೆ ಏನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡಿದರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಮಹೇಶ್ ಕುಮಟಳ್ಳಿ ಅವರಿಗೆ ಯಾವ ಸ್ಥಾನವನ್ನ ಕೊಡ್ಲಾಗುತ್ತೆ ಅನ್ನುವ ಕುತೂಹಲ ಇದೆಯಲ್ಲ, ಏನ್ ಮಾಡ್ತಾರಂತೆ ಮಹೇಶ್ ಕುಮಟಳ್ಳಿ ಅವರನ್ನ? ಇನ್ನ ರಮೇಶ್ ಜಾರಕಿಹೊಳಿ ಅವರು ಮನವೊಲಿಕೆ ಆಗೋದಕ್ಕೆ ಅವ್ರಿಗೂ ಪ್ರಬಲವಾದಂತ ಖಾತೆ ಸಿಗುವಂತ ನಿರೀಕ್ಷೆ ಇದೆ ಅಂತ ಕಾಣಿಸುತ್ತೆ, ಜಲಸಂಪನ್ಮೂಲ ಖಾತೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಡಿ.ಸಿ.ಎಂ ಅವರೇನು ಆಸೆ ಹೊಂದ್ಕೊಂಡಿದ್ರು ಡಿ.ಸಿ.ಎಂ ಸ್ಥಾನ, ಈಗ ಬಿಜೆಪಿ ಹೈಕಮಾಂಡ್ ಸ್ಪಷ್ಟಪಡಿಸಿದೆ, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಮತ್ತೊಂದು ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಇಲ್ಲ ಅನ್ನುವಂಥದ್ದು. ಜೊತೆಗೆ ಮುಖ್ಯವಾಗಿ ಈಗ ಆಲ್ರೆಡಿ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಏನು ನಿಭಾಯಿಸಿದ್ರು ಜಲಸಂಪನ್ಮೂಲ ಖಾತೆಯನ್ನು ಹಿಂದಿನ ಮೈತ್ರಿ ಸರ್ಕಾರದಲ್ಲಿ, ಅದೇ ಒಂದು ಖಾತೆಗೋಸ್ಕರವಾಗಿ ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಪಟ್ಟಿ ಹಿಡಿದಿರುವಂಥದ್ದು. ಅದರಂತೆ ಅವರ ಪಟ್ಟಿಗೆ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಜಲಸಂಪನ್ಮೂಲ ಖಾತೆಯನ್ನು ರಮೇಶ್ ಜಾರಕಿಹೊಳಿ ಕೊಡೋದಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡಿದರೆ. ಜೊತೆಗೆ ಈಗಾಗಲೇ ಏನು ಮುಖ್ಯವಾಗಿ ಬೆಳಗಾವಿಗೆ 3-4 ಅಂದರೆ 4 ಸಚಿವ ಸ್ಥಾನಗಳು ಸಿಗುವಂಥ ಸಾಧ್ಯತೆ ಈಗ ಆಲ್ರೆಡಿ ಇಬ್ಬರು ಇದ್ದಾರೆ. ಮತ್ತಿಬ್ಬರು ಸೇರಿಸ್ಕೊಂಡ್ರೆ ಉಮೇಶ್ ಕತ್ತಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಶ್ರೀಮಂತ್ ಪಾಟೀಲ್ ಸೇರಿಸ್ಕೊಂಡು ಒಟ್ಟು 5 ಜನ ಆಗ್ತಾರೆ. ಇದಕ್ಕೆ ಮುಖ್ಯವಾಗಿ ಈಗಾಗಲೇ ಏನು ಅಂತಂದರೆ ಮಹೇಶ್ ಕುಮಟಳ್ಳಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ತೀರ್ಮಾನವನ್ನು ಮಾಡಿದರೆ. ಜೊತೆಗೆ ಅಧಿಕಾರಿಗಳ ಜೊತೆಗೂ ಕೂಡ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದರೆ ಪ್ರಬಲವಾದಂಥ ಯಾವುದಾದ್ರೂ ಒಂದು ನಿಗಮ ಮಂಡಳಿಯ ಖಾತೆಯನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ
ಜಾರಕಿಹೊಳಿ ಅವರು ಇನ್ನೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿಲ್ಲ. ಅಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತು ಅನ್ನೋದ್ರ ಬಗ್ಗೆ ಮಹೇಶ್ ಕುಮಟಳ್ಳಿ ಅವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಮಹೇಶ್ ಕುಮಟಳ್ಳಿ ಅವರು ಈ ರೀತಿ ಆಕ್ರೋಶಭರಿತವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಈಗ ಹೋಗಿರುವಂಥದ್ದು. ಈಗ ರಮೇಶ್ ಜಾರಕಿಹೊಳಿ ಹೋಗಿ ಮಹೇಶ್ ಕುಮಟಳ್ಳಿ ಅವರನ್ನ ಭೇಟಿ ಮಾಡಿ ಒಂದು ಸಂಧಾನ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 10+3 ಏನು ಒಂದು ಸೂತ್ರಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ತನ್ನ ಶಿಷ್ಯನಿಗೆ ಸಚಿವ ಸ್ಥಾನ ಕೈ ತಪ್ಪದಿರೋದು ಕೂಡ ಒಪ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎಲ್ಲರೂ ಕೂಡ ಮೌನ ವಹಿಸ್ತಾ ಇದ್ದಾರೆ. ಎಲ್ಲರೂ ಅಂದ್ರೆ ಯಾರಪ್ಪ ಅಂದ್ರೆ ಸಚಿವ ಸ್ಥಾನ ಫಿಕ್ಸ್ ಆದಂತ ಕತ್ತಿ ಅವರು ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮೌನ ವಹಿಸಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ MTB ಕೂಡ ನೋ ರಿಯಾಕ್ಷನ್. ಯಾಕಬೇಕು? ಮೋಸ್ಟ್ ಪ್ರಾಬಬ್ಲಿ ಮುಂದೆ ಏನಾದ್ರೂ ಒಂದು ಅಂದ್ರೆ ಸ್ಥಾನವನ್ನ ಕಲ್ಪಿಸಬಹುದು ಅನ್ನುವ ಕಾನ್ಫಿಡೆನ್ಸ್ ಇದ್ದಂತೆ ಕಾಣಿಸ್ತಾ ಇದೆ MTB ನಾಗರಾಜ್ ಅವರಿಗೆ. ಯಾಕೆಂದ್ರೆ ಒಂದ್ ಕಡೆ ಕತ್ತಿ ಅವರಿಗೆ ಸಿಗ್ತಾ ಇದೆ, ಇನ್ನೊಂದ್ ಕಡೆ ಸುಧಾಕರ್ ಅವ್ರಿಗೂ ಕೂಡ ಸಿಗ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ MTB ನಾಗರಾಜ್ ಅವರು ಇದಾರಲ್ಲ, ಅವರು ಪಾಪ ಸೋಲನ್ನ ಕಂಡಿರುವಂತದ್ದು. ಸಚಿವರಾಗಿದ್ದಂಥವ್ರು MTB ನಾಗರಾಜ್ ಅವರು ಸಚಿವರಾಗಿದ್ದುಕೊಂಡು ಪಕ್ಷವನ್ನ ತ್ಯಜಿಸಿ ಆ ಒಂದು ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಬಂದು ಅನರ್ಹರಾಗಿ ಅದಾದ್ಮೇಲೆ ಸೋಲನ್ನ ಕಂಡಿರುವಂತದ್ದು. ಅವರ ಪರಿಸ್ಥಿತಿ ಈಗ ಅಯ್ಯೋ ಪಾಪ ಅನ್ನುವ ರೀತಿ ಆಗಿರುವಂತದ್ದು. ಸೊ ಹೀಗಾಗಿ MTB ನಾಗರಾಜ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯಕ್ಕೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬಲಿ ಅವರನ್ನು ಕೂಡ ಸಮಾಧಾನ ಪಡಿಸುವಂತ ಸಾಧ್ಯತೆ ಇದೆ. MLC ಮಾಡ್ತೀವಿ, ಅದಾದ್ಮೇಲೆ ಮಂತ್ರಿ ಮಾಡ್ತೀವಿ, ಸ್ವಲ್ಪ ದಿನ ತಡ್ಕೊಳ್ಳಿ MTB ನಾಗರಾಜ್ ಅವರೇ ಅಂತ ಮನವೊಲಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದೆಲ್ಲ CM ಅವ್ರನ್ನ ಕೇಳಿ ದಯವಿಟ್ಟು. ಬೇರೆ ಇನ್ನೇನಾದರೂ ಹೇಳ್ತೀನಿ, ಎಕ್ಸ್ಪೆನ್ಷನ್ ಒಂದು ಬಿಟ್ಟು ಏನಾದರೂ ಕೇಳಿ, ಅಂಡರ್ ದ ಸನ್ ಐ ವಿಲ್ ಆನ್ಸರ್. ಅಣ್ಣ ಒಂದು ರಿಯಾಕ್ಷನ್ ಕೊಡ್ರಣ್ಣ. ಅಣ್ಣ ಒಂದು ರಿಯಾಕ್ಷನ್ ಕೊಡ್ರಣ್ಣ. ಇನ್ನ ಸಚಿವ ಸಂಪುಟ ವಿಸ್ತರಣೆ ಡೇಟು ಟೈಮು ಎಲ್ಲ ಫಿಕ್ಸ್ ಆಯ್ತು. ಯಾರಿಗೆ ಅನ್ನೋದು ಆಲ್ಮೋಸ್ಟ್ ಗೊತ್ತಾಯ್ತು. ಈ ಸಂದರ್ಭದಲ್ಲಿ ಮತ್ತೆ ಲಾಬಿ ಶುರುವಾಗ್ತಾ ಇದೆ. ನಾನು 3 ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ. ಬಲಗೈ ಸಮುದಾಯದ 60 ಲಕ್ಷ ಜನರ ಬೆಂಬಲ ನನಗಿದೆ. ಹಾವೇರಿಯಲ್ಲಿ ಬಿಜೆಪಿ ಶಾಸಕ ನೆಹರು ಓಲೇಕರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾರ್ಯಾರಿಗೆ ಕನ್ಫರ್ಮ್ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೆ. 11 ಜನರಲ್ಲಿ 10 ಜನಕ್ಕೆ, ಇನ್ನೊಂದ್ ಕಡೆ ಉಮೇಶ್ ಕತ್ತಿ, ಅರವಿಂದ್ ಲಿಂಬಾವಳಿ ಅವರಿಗೆ ಅಂತ, ಇನ್ನ ಒಂದು ಸ್ಥಾನಕ್ಕೆ ಯೋಗೇಶ್ವರ್ ಅವರು ಹಾಗೆ ಹಾಲಪ್ಪ ಆಚಾರ್ ಅವರು ಕಿತ್ತಾಟ ಅಂದ್ರೆ ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನೆಹರು ಓಲೇಕರ್ ಅವರು ಹಾವೇರಿಯ ಶಾಸಕ, ಅವರು ಸಾಕಷ್ಟು ಪೈಪೋಟಿಯನ್ನ ಒಡ್ತಾ ಇರುವಂತದ್ದು. ಸಚಿವ ಸಂಪುಟದಲ್ಲಿ ಸ್ಥಾನ ನೀಡ್ತಾರೆ ಎಂಬ ಭರವಸೆ ಇದೆ. ಈ ಬಗ್ಗೆ ಬೆಂಗಳೂರಿಗೆ ಹೋಗಿ CM ಅವರನ್ನ ಮನವೊಲಿಸ್ತೇನೆ. ಹಾವೇರಿಯಲ್ಲಿ ಬಿಜೆಪಿಯ ಶಾಸಕ ನೆಹರು ಓಲೇಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ಯಾಪ್ತ ಶಾಸಕರು ಇವರು. ಯಡಿಯೂರಪ್ಪನವರಿಗೆ KGP ಕಟ್ತಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಹೋಗಿದ್ದಂತಹ ಶಾಸಕ ನೆಹರು ಓಲೇಕರ್. ಈ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಕೇಂದ್ರದ ಬಿಜೆಪಿ ನಾಯಕರ ಗ್ರೀನ್ ಸಿಗ್ನಲ್ ನೀಡಿದ ಬೆನ್ನಲ್ಲೇ ಕೂಡ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಶಾಸಕರ ಏನು ಸಚಿವ ಸ್ಥಾನದ ಆಶೆ ಏನು ಮತ್ತಷ್ಟು ಚಿಗುರೊಡಿದೆ ಅಂತ ಹೇಳುದು. ಅದರಲ್ಲೂ ಕೂಡ ಏನು ಯಾಲಕ್ಕಿ ನಾಡು ಹಾವೇರಿ ಜಿಲ್ಲೆಯಲ್ಲಿ ಏನು ಬಲಗೈ ಸಮುದಾಯದಿಂದ 3 ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರುವಂತ ಏನು ನೆಹರು ಓಲೇಕರ್ ಕೂಡ ಈ ಬಾರಿ ಏನು ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ನೆಹರು ಓಲೇಕರ್ ಇದ್ದಾರೆ. ಸರ್, ತಾವು ಕೂಡ ಬಲಗೈ ಸಮುದಾಯವರು, ಈಗಾಗಲೇ ತಾವು ಕೂಡ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದೀರಿ, ಏನ್ ಹೇಳ್ತೀರಿ ಸರ್? 3ನೇ ಬಾರಿ ಗೆದ್ದಿರುವಂತ ಸಂದರ್ಭದಲ್ಲಿ ಅವಕಾಶ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಬಯಕೆ. ಇವತ್ತು ರಾಜ್ಯದಲ್ಲಿ ಬಹಳ ರೀತಿಯಲ್ಲಿ ಇವತ್ತು ಸಂಕಷ್ಟದಲ್ಲಿದೆ. ಇವತ್ತು ಎಲ್ಲರನ್ನೂ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಬೇಕನ್ನುವಂಥ ಕೂಗು ಬರ್ತಾ ಇರೋದ್ರಿಂದ ನಮ್ಮ ನಾಯಕರಿಗೆ ಬಹಳ ಮುಜುಗರ ಆಗಿದೆ. ಈ ನಿಟ್ಟಿನಲ್ಲಿ ಬಲಗೈ ಸಮುದಾಯದಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥವ್ರಿಗೆ ಯಾರಿಗೂ ಅವಕಾಶ ಆಗಿಲ್ಲ. ಅದಕ್ಕೆ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನನಗೆ ಅವಕಾಶ ಮಾಡಬೇಕು ಅಂಥೇಳಿ ಸುಮಾರು 60 ಲಕ್ಷಕ್ಕಿಂತ ಹೆಚ್ಚು ಜನ ಬಲಗೈ ಸಮುದಾಯದ ಜನ ಇರೋದ್ರಿಂದ ಪ್ರಮುಖವಾಗಿ ಅವರನ್ನು ಓಲೈಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಲಗೈ ಸಮುದಾಯಕ್ಕೆ ನನಗೆ ಅವಕಾಶ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಸಹಿತ ನನ್ನ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಸರ್, ತಾವು ಕಳೆದ ಬಾರಿ ಹೇಳಿದ್ರಿ ಈ ರಾಜ್ಯದಲ್ಲಿ ಅಸಮರ್ಥ ಸಚಿವರು ಅಂದ್ರೆ ಕೇವಲ ಜಿಲ್ಲೆಗೆ ತಾಲೂಕಿಗೆ ಮಾತ್ರ ಸೀಮಿತ ಸಚಿವರಿದ್ದಾರೆ. ತಾವು ಉತ್ಸಾಹಿಕರಿದ್ದಾರೆ, ನಿಮ್ಮಂತರಿಗೆ ಅವಕಾಶ ಕೊಡಿ. ಒಂದ್ ವೇಳೆ ಅಕಸ್ಮಾತ್ ಈ ಸಲ ಏನಾದ್ರು ತಮ್ಗೆ ಅವಕಾಶ ಸಿಗಲಿದ್ರೆ ತಮ್ಮ ಮುಂದಿನ ನಡೆ ಏನಿರುತ್ತೆ? ನಮಗೆ ಅವಕಾಶ ಮಾಡಿ ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು. ಆಗ್ಲಿಲ್ಲ ಅಂತ ಹೇಳಿದಾಗ ಮುಂದಿನ ಸಾರಿ ಮತ್ತೆ ಕಾಯ್ದು ನೋಡೋಣ. ಮುಂದಿನ ಬಾರಿ ಆದರೂ ಅವಕಾಶ ಆಗಬಹುದು. ನಾವು ಯಾವಾಗಲೂ ಯಡಿಯೂರಪ್ಪನವ್ರ ಜೊತೆಯಲ್ಲಿದ್ದೇವೆ. ಯಡಿಯೂರಪ್ಪನವ್ರು ನಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ಇದೆ. ಆ ನಂಬಿಕೆಗೆ ದ್ರೋಹ ಆಗೋದಿಲ್ಲ ಅನ್ನುವಂಥದ್ದು ನನ್ನ ವಿಶ್ವಾಸ.
ಸರ್, ಈಗಾಗಲೇ ತಮ್ಮ ಬೆಂಬಲಿಗರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೇನು 2-3 ತಮಗೇನಾದ್ರು ಯಾರಾದ್ರೂ ಕರೆ ಮಾಡೋದು ಅಥವಾ ಸಾಂತ್ವನ ಮಾಡೋದಾಗ್ಲಿ, ಓಲೈಸೋದಾಗ್ಲಿ ಅಥವಾ ಇದು ಆಗಲಿ ಯಾರಾದ್ರೂ ಕರೆ ಮಾಡಿದ್ರೆ ಬಿಜೆಪಿ ನಾಯಕರು? ಬಿಜೆಪಿ ನಾಯಕರು ಯಾರು ಕರೆದಿಲ್ಲ. ನಾಳೆ ನಾನೇ ಹೋಗ್ತಾ ಇದ್ದೇನೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಇನ್ನೊಂದು ಬಾರಿ ಮಾತನಾಡ್ತೇನೆ, ಅವಕಾಶ ಕೊಡಲಿಕ್ಕೆ ವಿನಂತಿ ಮಾಡ್ತೇನೆ. ಕೊಟ್ಟರು ಅಂತ ಹೇಳಿದ್ರೆ ನಾನು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತೀನಿ, ಗೌರವ ಬರುವ ರೀತಿಯಲ್ಲಿ. ಅದಕ್ಕೆ ನಾನು ಇನ್ನೊಂದು ಸಾರಿ ಭೇಟಿಯಾಗಿ ನನ್ನ ಮನವಿಯನ್ನು ಅರ್ಪಿಸ್ತೀನಿ. ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿರುವ ನನಗೆ ಇವತ್ತಿನ ದಿವಸ ಅವಕಾಶ ಸಿಗಬೇಕು ಅನ್ನುವಂಥದ್ದು ನನ್ನ ಬಯಕೆ. ಮತ್ತು ಇವತ್ತು ಬಲಗೈ ಸಮುದಾಯದ ಇದಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥವ್ರಿಗೆ ಅವಕಾಶ ಆಗಿಲ್ಲ, ಈ ಬಾರಿ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಬಲಗೈ ಸಮುದಾಯದಿಂದ ಈ ಬಾರಿ ನಾನು ಆಯ್ಕೆ ಆಗಿದೆ, ನನಗೆ ಈ ಬಾರಿ ಸಚಿವ ಸ್ಥಾನ ಆಕಾಂಕ್ಷೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಶಾಸಕ ನೇರು ವಲೇಕರ್ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಸಚಿವ ಸ್ಥಾನದ ರೇಸ್ ನಲ್ಲಿ ರಾಜು ಗೌಡ ಅವರು ಇದ್ದಾರೆ. ಸಿಎಂ ಈ ಹಿಂದೆ ಮಾತನ್ನ ಕೊಟ್ಟಿದ್ರು, ಈಗ ಸಚಿವಗಿರಿ ಕೊಟ್ರೆ ಸಂತೋಷ ಅಂತ ರಾಜು ಗೌಡ ಅವರು ಮಾತನಾಡಿರುವಂತದ್ದು. ನ್ಯೂಸ್ 18 ಜೊತೆ ರಾಜು ಗೌಡ ಅವರು ಮಾತನಾಡಿದ್ದಾರೆ. ದಿನಗಣನೆ ಆರಂಭವಾಗಿರ್ತಕ್ಕಂಥದ್ದು. ಬಿಜೆಪಿಯಲ್ಲೂ ಸಹ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಇನ್ನು ಪ್ರಬಲ ಸಚಿವ ಆಕಾಂಕ್ಷಿಗಳಾಗಿರ್ತಕ್ಕಂತಹ ಸುರಪುರ ಶಾಸಕ ರಾಜುಗೌಡ ಅವರಿಗೆ ನಮ್ಮ ಜೊತೆ ಇರ್ತಕ್ಕಂಥದ್ದು. ಸಚಿವರಾಗ್ತಾರ, ಅವ್ರಿಗೆ ಪಕ್ಷ ಯಾವ ರೀತಿ ಭರವಸೆಯನ್ನು ಕೊಟ್ಟಿದೆ, ಮತ್ತು ಸಚಿವರಾಗಲಿಕ್ಕೆ ಅವರು ಯಾವ ರೀತಿ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ, ಎಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀವು ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಸಚಿವರಾಗ್ತೀರಾ ಹೇಗೆ ಸರ್? ನೋಡಿರಿ, ಇವತ್ತು ಪಕ್ಷ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಅಂತ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ ಮಾಡಿ ಅವ್ರು ಪ್ರಮಾಣ ವಚನ ತಗೋ ಅಂತಂದರೆ ನಾವು ಸಚಿವರು ಆಗ್ತೀವಿ. ಅವ್ರು ಇಲ್ಲ ಅಂತಂದರೆ ಆಗಂಗಿಲ್ಲ, ಅಷ್ಟೇ ಅವ್ರ ಕೈಯಲ್ಲಿದೆ, ನಮಗೆ ಕೇಳೋದಲ್ಲ. ಸಾಹೇಬ್ರು ಮನಸ್ಸು ಮಾಡಿದ್ರೆ ಮತ್ತು ಆಗ್ತೀವಿ, ಪಕ್ಷದವ್ರು ಮನಸ್ಸು ಮಾಡಿದರೆ. ಅವ್ರು ಮನಸ್ಸು ಮಾಡಲಿಲ್ಲ ಅಂದರೆ ಆಗಂಗಿಲ್ಲ ರೀ. ಇತ್ತೀಚೆಗೆ ಏನಾದ್ರು ಸಂಪುಟ ವಿಸ್ತರಣೆ ಮಾತು ಕೇಳಿ ಬಂದಮೇಲೆ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗೋಕ್ಕೆ ಮುಂಚೆ ಏನಾದ್ರು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಿದ್ದಾರೆ, ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನ್ನನ್ನು ಪರಿಗಣಿಸುವಂತೆ ಏನಾದ್ರು ನೀವು ಮಾತುಕತೆ ಆಡಿದ್ದೀರಾ ಸರ್? ಸರ್, ಲಾಸ್ಟ್ ಟೈಮೇ ನನಗೆ ಸ್ವತಃ ಯಡಿಯೂರಪ್ಪ ಸಾಹೇಬ್ರೆ ಸಚಿವನಾಗಿ ಮಾಡ್ತೀನಿ ಅಂತ ಹೇಳಿದರು. ವಿಜಯೇಂದ್ರ ಅವರು ನನಗೆ ಕರೆಸಿ ಮಾತಾಡಿದರು, ನಿನ್ನ ಸಚಿವನಾಗಿ ಮಾಡ್ತೀವಿ ಅಂತೇಳಿ. ಆರ್ ಅಶೋಕಣ್ಣವರು ಇದ್ದರು ಮತ್ತು ಬಸವರಾಜ ಬೊಮ್ಮಾಯಿ ಅಣ್ಣವ್ರು ಇದ್ದರು, ನನ್ನ ಸೋದರ ರೇಣುಕಾಚಾರ್ಯ ಅವರು, ಎಲ್ಲರ ಎದುರಿಗೆ ಸಾಹೇಬರು ಹೇಳಿದರು. ಸರ್, ಹಾಗೆ ಕಡೆ ಕ್ಷಣದಲ್ಲಿ ನನಗೆ ಮಂತ್ರಿ ಸ್ಥಾನ ಮಿಸ್ ಆಯಿತು ಕಳೆದ ಬಾರಿ ಅಂತ ಹೇಳಿದ್ರಿ. ಈ ಬಾರಿ ನಾನೇನು ಕೇಳೋಕೆ ಹೋಗಲ್ಲ, ಯಡಿಯೂರಪ್ಪನವ್ರು ಕರೆದ್ರೆ ನಾನು ಹೋಗಿ ಮಂತ್ರಿ ಆಗ್ತೀನಿ. ಈಗಲೂ ಏನಾದ್ರು ಆ ವಿಶ್ವಾಸ ಇದೆಯಾ, ನಿಮ್ಮನ್ನು ಕರೀತಾರೆ? ಸರ್, ಎಲ್ಲರೂ ವಿಶ್ವಾಸನೇ ಒಂದು ನಂಬಿಕೆನೇ ಒಂದು ಎಲ್ಲರೂ ಜೀವನದ ಒಂದು ದಾರಿ, ಹಂಗಾಗಿ ಕರಿತಾರೆ ಅಂತ ವಿಶ್ವಾಸ ಇದೆ. ಕಾದು ನೋಡ್ತೀವಿ. ನಾವು BJP ಪಕ್ಷದ ಒಂದು ಶಿಸ್ತಿನ ಸಿಪಾಯಿ. ಪಕ್ಷ ಏನು ನಮಗೆ ಕೆಲಸ ಕೊಡ್ತಾ ಕೆಲಸ ಮಾಡೋಂಥದ್ದು ವ್ಯವಸ್ಥೆ ಮಾಡ್ತೀವಿ. ನಾವು ಸಾಹೇಬ್ರಿಗೆ ಇಷ್ಟೇ ಒತ್ತಾಯ ಮಾಡೋದು, ಕೊಟ್ಟ ಜಿಲ್ಲೆಗೆ ಕೊಟ್ಟಿದ್ದಕ್ಕೆ ಕೊಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಕಡೆನೂ ಹೈದ್ರಾಬಾದ್ ಕರ್ನಾಟಕ, ತಾವು ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು ನಮಗೆಲ್ಲರಿಗೂ ಭಾಳ ಸಂತೋಷವಾಗಿ ಬಿಡ್ತೀರಿ. ಕಡೆಗಣಿಸಿದ ಕರ್ನಾಟಕ ಮಾಡೋಕ್ಕೆ ಹೋಗ್ಬೇಡ್ರಿ, ಹೆಚ್ಚಿನ ಒಂದು ಆದ್ಯತೆ ಕೊಡ್ರಿ ಅಂತ ನಮಗೆ ಒತ್ತಾಯ ಇದೆ. ಇದ್ದ ಜಿಲ್ಲೆಗಳಿಗೆ ಹಲವಾರು ಸಚಿವರು ಇದ್ದಂಥ ಜಿಲ್ಲೆಗೆ ಮತ್ತೆ ತಾವು ಮಂತ್ರಿಗಳನ್ನಲ್ಲೇ ಮಾಡಿದ್ರಿ ಅಂತಂದರೆ ಅದು ಸರಿಯಾಗದಂಥದ್ದು ಆಗಂಗಿಲ್ಲ. ಹಂಗಾಗಿ ಎಲ್ಲ ಕಡೆನೂ ಕೊಡ್ರಿ ಅನ್ನೋದು ನಮ್ಮದು ರಿಕ್ವೆಸ್ಟ್ ಇದೆ. ಮೈಸೂರು ಭಾಗಕ್ಕೆ ಕೊಡ್ರಿ, ಕರಾವಳಿ ಭಾಗಕ್ಕೆ ಕೊಡ್ರಿ, ಹೈದ್ರಾಬಾದ್ ಕರ್ನಾಟಕ ಕೊಡ್ರಿ ಅಂತೇಳಿ ನಮ್ಮ ಒತ್ತಾಯ ಇದೆ. ಈ ಬಾರಿಯೂ ಸಹ ನಿಮಗೆ ಮಂತ್ರಿ ಸ್ಥಾನ ಏನಾದ್ರು ತಪ್ಪಿದ್ರೆ ಮುಂದಿನ ನಡೆ ಏನಾಗಿರುತ್ತೆ ಸರ್? ಸರ್, ಮುಂದಿನ ನಡೆ ಏನಿಲ್ಲ ಸರ್, ನಾವು BJPಯಲ್ಲಿ ಇರ್ತೀವಿ, BJP ಕೆಲಸ ಮಾಡ್ತೀವಿ. ಇವತ್ತು ನಮಗೂ ಇನ್ನೂ ವಯಸ್ಸು ಸಾಕಷ್ಟಿದೆ. BJPಯನ್ನು ಕಟ್ತೀವಿ, ಇನ್ನೂ ಬೆಳೆಸ್ತೀವಿ, BJPಯಲ್ಲೇ ಇರ್ತೀವಿ. BJPಯಲ್ಲಿ ಒಂದಿಲ್ಲ ಒಂದಿನ ನಮಗೆ ಒಳ್ಳೆಯ ಕಾಲ ಬರುತ್ತೆ ನಮ್ಮ ಸಂಪೂರ್ಣ ನಮಗೆ ನಂಬಿಕೆ ಇದೆ, ಅದನ್ನು ಕಾಯ್ತಾವೆ. ಇದು ಶಾಸಕ ರಾಜುಗೌಡ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆಗೆ ಸಂಜಯ್, ನ್ಯೂಸ್ 18 ಬೆಂಗಳೂರು. MLC ಸ್ಥಾನಕ್ಕೆ ನನ್ನ ಹೆಸರು ಅಂತಿಮ ಮಾಡಿದ್ದಾರೆ. ಸಿಎಂ ಭೇಟಿ ಮಾಡಿ ನಾಮಪತ್ರ ಸಲ್ಲಿಕೆ ಬಗ್ಗೆ ಚರ್ಚಿಸ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ DCM ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮಣ್ ಸವದಿ ಅವರು MLC ಆಗೋದು ಬಹುತೇಕ ಪಕ್ಕನೇ ಅದು, ಯಾಕಂದ್ರೆ ಬಹುಮತ ಇರುವಂತದ್ದು BJPಗೆನೆ. ಒಂದೇ ಒಂದು ಸ್ಥಾನ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡ್ರು ಕೂಡ MLC ಸ್ಥಾನವನ್ನ ದಕ್ಕಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ MLC ಟಿಕೆಟ್ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ BJPಯಲ್ಲಿ, ಅದು ಲಕ್ಷ್ಮಣ್ ಸವದಿ ಅವರಿಗೆ ಅಂತ. ಸೊ ಹೀಗಾಗಿ ಇವರು ನಾಮಪತ್ರವನ್ನ ಸಲ್ಲಿಕೆ ಮಾಡಾದ್ಮೇಲೆ ಅವಿರೋಧವಾಗಿ ಆಯ್ಕೆ ಆಗುವಂತ ಚಾನ್ಸಸ್ ಕೂಡ ಇದೆ. H ವಿಶ್ವನಾಥ್ರನ್ನ ಮಂತ್ರಿ ಮಾಡುವಂತ ಚಿಂತನೆ ಇದೆ ಯಡಿಯೂರಪ್ಪನವರಿಗೆ. ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ನಾಯಕರು ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಮಾಡಿ ನನ್ನ ಹೆಸರನ್ನು ಅಂತಿಮಗೊಳಿಸಿದ್ದಾರೆ. ನಿನ್ನೆನೇ ಅದು ಮಧ್ಯಾಹ್ನ ಅನೌನ್ಸ್ ಆಗಿದೆ. ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳನ್ನು ಮತ್ತು ಪಕ್ಷದ ಅಧ್ಯಕ್ಷರನ್ನ ಸಮಯ ನಿಗದಿ ಮಾಡಿಕೊಂಡು
ನಾಮಪತ್ರವನ್ನು ನಾನು ಸಲ್ಲಿಸ್ತೀನಿ. ಅಲ್ಲ, ಅವರಿಗೇನು ಕೂಡ ಮುಂದಿನ ದಿನಮಾನದಲ್ಲಿ ಶುಕ್ರದಿಸೆ ಕಾದಿದೆ ಅಂತಕ್ಕಂಥ ಭಾವನೆ ನಂದು. ಸಮಯ ಕೂಡಿ ಕಾಲ ಕೂಡಿ ಬರ್ಬೇಕಾಗತ್ತೆ. ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಗೆ ಆಯ್ಕೆ ಆಗಿ ಬರ್ಬೇಕಾಗತ್ತೆ. ಅಲ್ಲಿವರೆಗೆ ಅವ್ರಿಗೆ ಮಾಡ್ಲಿಕ್ಕೆ ಬರೋದ್ರ ಮುಂದಿನ ದಿನಮಾನದಲ್ಲಿ ಅವರನ್ನ ಯಾವ್ದಾದ್ರು ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿ ಅವರನ್ನ ಮಂತ್ರಿ ಮಾಡತಕ್ಕಂತ ಚಿಂತನೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಇದೆ. ಶಂಕರನ್ನು ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ, ಅವಾಗ ಅವರು ಕೂಡ ಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೂನ್ ತಿಂಗಳಲ್ಲಿ ಸುಮಾರು ಬಜೆಟ್ ಮಂಡನೆ ಬಳಿಕ ನಿರ್ಮಲಾ ಸೀತಾರಾಮನ್ ಅವರು ನೆಟ್ವರ್ಕ್ 18 ಗ್ರೂಪ್ಗೆ ಸಂದರ್ಶನವನ್ನ ಕೊಟ್ಟರು. ನೆಟ್ವರ್ಕ್ 18 ಎಡಿಟರ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. In some senses, it was one of the most challenging times for you to present this budget. GDP growth at a low of 11 years, private consumption at a low of 7 years, whole macro numbers looking downwards at historic lows. What were you really thinking of when you were presenting this budget? Did you have to balance a lot of factors? You have to keep growth in mind on one hand and all the rest of it on the other. Absolutely. It was the desire of the government that we address every section which was expecting something out of the budget, if possible. So our attempt was to make sure that we came up with something which would boost consumption, put money for investments and creation of assets, and with private investment being at their pace, and I'm sure they will catch up also. We did not want to, at any point in time between July and now, cut down on public investments. On the contrary, we have only increased it. So the capex between July and now, if you look at the data, has only gone up. So in a way, we were very clear that whilst we were addressing the supply side issues, it was time for us to make sure that the consumption and also investment, because we wanted to boost demand,